ಕವಿತೆಗಳು ಛಲದ ಕಿಚ್ಚನ್ನು ಹೊತ್ತಿಸಿದ್ದವು. ಕವಿ ಸಿದ್ದಲಿಂಗಯ್ಯನವರ ಕವಿತೆಗಳು ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಹಾದಿಗೆ ಪೂರಕವಾಗಿ ನಿಂತವು. ಇವರ ಜನಮುಖಿ ಕವಿತೆಗಳು ಜಾತಿ ಹೊತ್ತು ತಿರುಗುತ್ತಿದ್ದ ಸವರ್ಣೀಯರ ಎದೆಯಲ್ಲಿ ನಡುಕ ಹುಟ್ಟಿಸಿದವು ಎಂದು ಸಾಹಿತಿ ಬಿದಲೋಟಿ ರಂಗನಾಥ್ ತಿಳಿಸಿದರು. ಅವರು ದಲಿತ ಕವಿ ಸಿದ್ದಲಿಂಗಯ್ಯನವರ ಜನ್ಮದಿನದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ನುಡಿನಮನ ಕಾರ್ಯಕ್ರಮವನ್ನು ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖದ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು ಎಂಬ ಕವನ ಓದುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸ್ವಾಮೀಜಿ ವೀರಂಗಯ್ಯನವರೇ ಹಾಗೂ ನನ್ನ ಹಿರಿಯ ವಕೀಲರಾದಂತಹ ಎಂ ಸುಧರೆಡ್ಡಿ ಅವರೇ, ವಕೀಲರಾದ ಶಿವಣ್ಣ ಅವರೇ, ಶ್ರೀನಿವಾಸ್ ಅವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಸಿದ್ದಲಿಂಗಯ್ಯನವರ ಅವರದೇ ಆದ ಒಂದು ಕವನವನ್ನು ವಾಚಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾನು ಬಹಳ ಸಂತೋಷದಿಂದ ಒಪ್ಕೊಂಡಿದ್ದೇನೆ. ಸಾವಿರಾರು ನದಿಗಳು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖದ ಬಿಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಕಂಬಳಿಗಳು ಬರಗಿದವು, ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು, ಅವರು ಕುಣಿದ ಹುಚ್ಚಿಗೆ ಕಿರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು. ಧಿಕ್ಕಾರ ಧಿಕ್ಕಾರ, ಅಸಮಾನತೆಗೆ ಎಂದೆಂದಿಗೂ ಧಿಕ್ಕಾರ, ಶ್ರೀಮಂತರ ಸೊಕ್ಕಿಗೆ ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಹಿಡಿದರು, ಆಕಾಶಕ್ಕೆ ನೆಗೆದರು. ಬೀದಿಯಲ್ಲಿ, ಗಲ್ಲಿಯಲ್ಲಿ, ಬೇಲಿ ಮಳೆಯ ಮರೆಗಳಲ್ಲಿ, ಯಜಮಾನರ ಹಟ್ಟಿಯಲ್ಲಿ, ದೊಡಿಪೂರ್ವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ಧ್ವನಿ ಹಿಂಗಿತು. ಹೀಗೆ ಡಾಕ್ಟರ್ ಸಿದ್ದಲಿಂಗಯ್ಯನವರು ದಲಿತ ಸಂಘರ್ಷ ಸಮಿತಿ ಉಚ್ಚಾಯಿಸುತ್ತಿದ್ದಂತಹ ಕಾಲದಲ್ಲಿ ಇವರ ಹೋರಾಟದ ಹಾಡುಗಳು ಗೀತೆಗಳಾಗಿ ಪರಿವರ್ತನೆಗೊಂಡು ಆಗಿನ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಹಾದಿಯನ್ನೇ ಬದಲಿಸಿದವು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಷ್ಟೋ ಹಳ್ಳಿಗಳಲ್ಲಿ ಶೋಷಿತರ ಅಸಮಾನತೆ ವಿರುದ್ಧ, ಹೆಣ್ಣಿನ ಅತ್ಯಾಚಾರದ ವಿರುದ್ಧ ಸುಮಾರು ಹಳ್ಳಿಗಳಲ್ಲಿ ಅಂತಹ ಅಸ್ಪೃಶ್ಯತೆ ತಾಂಡವಾಡುತ್ತಿದ್ದ ಕಾಲದಲ್ಲಿ ಸಿದ್ದಲಿಂಗಯ್ಯನವರ ಕವಿತೆಗಳು ಹಳ್ಳಿ ಹಳ್ಳಿಗೂ ಸಂಘಟಕರ ಬಾಯಲ್ಲಿ ಹೋರಾಟದ ಹಾಡುಗಳಾಗಿ ಹಿಂಪನ ನೀಡುತ್ತಿರುವ ಸಂಘಟನೆ. ಈ ಸಂದರ್ಭವನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಅದರಂತೆ ಹಸಿವು, ಸಂಕಟ, ನೋವು, ಹತಾಶೆಗಳಿಗೆ ನೊಂದಂತಹ ಸಿದ್ದಲಿಂಗಯ್ಯನವರು ಮನನೊಂದು ಅವರು ಅಸ್ಪೃಶ್ಯತೆಯನ್ನು ಉಂಡು ಆ ಕಾಲದಲ್ಲಿ ಕವಿತೆಗಳನ್ನ ಕಟ್ಟಿದಂತಹ ದೊಡ್ಡ ಕವಿಯಾಗಿ ಪದ್ಮಶ್ರೀವರೆಗೂ ನಮ್ಮ ಡಾಕ್ಟರ್ ಸಿದ್ದಲಿಂಗಯ್ಯನವರು ಹೋಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅವರ ಹೋರಾಟದ ಹಾಡುಗಳಾಗಿರ್ಬೋದು, ಸಾವಿರಾರು ನದಿಗಳಾಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಪಂಚಮ ಎಂಬ ನಾಟಕ ಆಗಿರ್ಬೋದು, ಹೀಗೆ ಸುಮಾರು ಹಲವಾರು ಕವನ ಸಂಕಲನಗಳನ್ನು ಬರೆಯುವ ಮೂಲಕ ಈ ಕಾವ್ಯ ಲೋಕದಲ್ಲಿ ಅಸ್ಪೃಶ್ಯತೆಯ ಎದೆಗಳನ್ನು ನಡುಗಿಸ್ತಾರೆ, ಎದೆಯನ್ನು ನಡುಕ ಉಂಟಂತಹ ಹಾಡುಗಳನ್ನು ಬರೀತಾರೆ. ಉದಾಹರಣೆಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು ಸ್ವತಂತ್ರ, 47ರ ಸ್ವಾತಂತ್ರ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಇವತ್ತಿಗೂ ಸಹ ಸ್ವತಂತ್ರ ಅವ್ರು ಹೇಳಿರ್ತಕ್ಕಂಥ ಪದಗಳು, ಕವನಗಳು ಇವತ್ತಿಗೂ ವಾಸ್ತವದ ಸುಡು ಬೆಂಕಿಯಾಗಿ ನಮ್ಮನ್ನ ಕಾಡ್ತಾ ಇದ್ದಾವೆ. ಅರ್ಥ ಮಾಡ್ಕೋಬೇಕು. ಇವತ್ತು ಸ್ವತಂತ್ರ ಸಿಕ್ಕಿದೆಯಾ ಶೋಷಿತರಿಗೆ ಅಂತಕ್ಕಂಥ ಮಾತನ್ನ ನಾನು ಪ್ರಶ್ನೆ ಮಾಡಿಕೊಂಡಾಗ ಇವತ್ತಿಗೂ ಸಿಕ್ಕಿಲ್ಲ. ನಾವು ಎದೆಗಳನ್ನು ಎತ್ತಿ ಓಡಾಡ್ಕೊಂತ ತಲೆಯನ್ನು ಎತ್ತಿ ಓಡಾಡ್ತಾ ಇರ್ಬೋದು ಅಷ್ಟೇ, ಆದ್ರೆ ಸಾಮಾಜಿಕ ಸಮಾನತೆ ಅಂತಕ್ಕಂಥದ್ದು ಇವತ್ತಿಗೂ ಮರಚಿಕೆಯಾಗಿ ನಮ್ಮನ್ನ ಕಾಡ್ತಾ ಇದೆ. ಅವತ್ತಿನ ಹೋರಾಟದ ಹಾದಿ ನಮಗೆ ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸಿಕೊಂಡು ನಾವು ಈ ನಮ್ಮ ತುಳಿತ ಸವರ್ಣೀಯರ ಸಂಕೋಲೆಯಲ್ಲಿ ನಾವು ಹೋರಾಟವನ್ನು ಮಾಡಬೇಕಾದಂತ ಸಂದರ್ಭಗಳನ್ನು ನಾವು ಎದುರಿಸ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತಿಗೂ ಸಹ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಒಳಗರಿಯಾಗಿ ಕಾಡ್ತಾ ಇದೆ. ನಮಗೆ ಒಳಗೆ ಸುಳ್ತಾ ಇದೆ, ಬೂದಿ ಬೀಜದ ಕೆಂಡವಾಗಿ ಸುಳ್ತಾ ಇದೆ. ಆದ್ರೆ ಅವತ್ತೇ ಕಟ್ಟದಂತ 47ರ ಸ್ವತಂತ್ರ ಅಂತಕ್ಕಂಥ ಸಿದ್ದಲಿಂಗಯ್ಯನವರ ಗೀತೆ ಇವತ್ತಿಗೂ ವಾಸ್ತವ ಸಂಗತಿಯಾಗಿ ನಮ್ಮನ್ನ ಕಾಡ್ತಾ ಇದೆ ಅಂತಕ್ಕಂಥ ಸಂದರ್ಭವನ್ನು ನಾವು ಹೇಳ್ತೇನೆ. ಹೀಗೆ ಅವರು
ಸುಮಾರು ಕವಿತೆಗಳನ್ನು ರಚಿಸ್ತಾ ಹೋಗ್ತಾರೆ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಹಾಲವೇ, ಎಂತ ಗೀತೆ ಅಂತಹ ಕವನಗಳನ್ನ ಹಾಡು ಕಟ್ಟುವ ಮೂಲಕ ಸಂಘಟನೆಗೆ ಹಿಂಬಾಗಿ ನಿಂತಹ ಸಿದ್ಧಲಿಂಗಯ್ಯನವರು ಬಹುದೊಡ್ಡ ವ್ಯಕ್ತಿಯಾಗಿ ನಮ್ಮ ಎದುರಿಗೆ ಕಾಣ್ತಾರೆ. ಹೀಗೆ ಆಗಿನ ಕಾಲದ ದೇವರ ಮಹಾದೇವ ಆಗಿರ್ಬೋದು, ಕಾಳೇಗೌಡ ನಾಗವರ ಆಗಿರ್ಬೋದು, ಹೀಗೆ ಮುಂತಾದ ದೊಡ್ಡ ದೊಡ್ಡ ಸಂಘಟಕರು, ಕವಿಗಳು, ಪ್ರೊಫೆಸರ್ ಡಿ ಕೃಷ್ಣಪ್ಪ ಆಗಿರ್ಬೋದು, ನಮ್ಮ ಬೆಲ್ಗೋಡ್ ರಕ್ಷಮಣ ಆಗಿರ್ಬೋದು, ಹಾಗೆ ಹೀಗೆ ಎಲ್ಲರೂ ಸಹ ಅಂತ ಸಂಘಟನೆ ಹಾದಿಯಲ್ಲಿ ಅವರ ಗೀತೆಗಳನ್ನ ಪ್ರತಿ ಹಳ್ಳಿಗೂ ಬೀದಿಗಳಲ್ಲಿ ನಾಟಕಗಳನ್ನು ಮಾಡ್ತಾ, ಹಾಡನ್ನ ಆಡ್ತಾ ಆ ಒಂದು ಸಂಘಟನೆ ಕಿಚ್ಚನ್ನ ಒತ್ತಿಸಿದಂತಹ ಸಿದ್ಧಲಿಂಗಯ್ಯನವರ ಗೀತೆಗಳನ್ನ ನಾವು ಕವನಗಳನ್ನ ಇವತ್ತು ನಾವು ನೆನಪಿಸಬೇಕಾಗಿದೆ. ಒಂದು ಸಂದರ್ಭವನ್ನು ನಾನು ಹೇಳಿ ಇಷ್ಟಪಡ್ತೇನೆ. ಸಿದ್ಧಲಿಂಗಯ್ಯನವರು ಒಮ್ಮೆ ಬೆಂಗಳೂರಲ್ಲಿ ವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಮಸಣದ ಚೆಲುವೆ ಅಂತಕ್ಕಂಥ ಒಂದು ಕವಿತೆಯನ್ನು ರಚಿಸ್ತಾರೆ. ಆ ಸಂದರ್ಭ ಎಂಥದ್ದು? ಮನೆ ಕೇವಲ ಅವರಿಗೆ 10 ಅಡಿ ಹಗಲ 10 ಅಡಿ ಉದ್ದ ಇರ್ತಕ್ಕಂಥ ಒಂದು ಮನೆ ಇರ್ತಾರೆ. ಯಾರಾದ್ರೂ ನೆಂಟರು ಬಂತಂದ್ರೆ ಅವ್ರಿಗೆ ಕೂರ್ಲಿಕ್ಕೂ ಜಾಗ ಇರಲ್ಲ, ನೈಟ್ ಮಲಗಕ್ಕಾಗಲ್ಲ. ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಹತ್ರದಲ್ಲಿರ್ತಕ್ಕಂಥ ಒಂದು ಮಶಾಣದಲ್ಲಿ ಹೋಗಿ ಕೂತು ಕವಿತೆ ಬರೀತಾ ಇರ್ತಾರೆ. ಇವನು ಯಾವನ ಮಶಾಣಕ್ಕೆ ಬಂದು ಏನೋ ಮಾಡ್ತಾರೆ ನೋಡ್ರೆ ಇದ್ದೋಡ್ರವನ್ನ ಅಂತ ಹೊಡೆಯಕ್ಕೆ ಹೋಗ್ತಾರೆ ಸಿದ್ಧಲಿಂಗಯ್ಯನವರು. ಇಲ್ಲಪ್ಪ, ನಾನು ಕವಿತೆಯನ್ನು ರಚಿಸ್ತಾ ಇದ್ದೀನಿ, ನನ್ನ ಮಟ್ಟಿಗೆ ನನ್ನ ಬಿಟ್ಟುಬಿಡ್ರಿ ಅಂತ ಹೇಳಿದಾಗ ಹಾಗೆ ಕಾಡು ಕಳದಿಗಳಲ್ಲಿ ಅವರ ಕವಿತೆಗಳನ್ನ ರಚಿಸ್ತಾ ಕೂತಿರ್ಬೇಕಾದಾಗ ಕಾಲ ಕಳೆದಂತೆ ಅವರಿಗೆ ಊಟ, ಕಾಫಿ, ತಿಂಡಿ ಹೀಗೆ ಮಶಾಣವನ್ನ ಕಾಯುವವರು ಅದಕ್ಕೆ ಸಪ್ಲೈ ಮಾಡ್ತಾ ಹೋಗ್ತಾರೆ ಸಿದ್ಧಲಿಂಗಯ್ಯನವರು. ಇಂಥ ಸಂದರ್ಭದಲ್ಲಿ ಕಡು ಬಡತನದಲ್ಲಿ ಬೆಳೆದಂತಹ ಸಿದ್ಧಲಿಂಗಯ್ಯನವರು ಬಹುಎತ್ತರಕ್ಕೆ ಬೆಳೀತಾರೆ. 2 ಸಾರಿ MLC ಆಗ್ತಾರೆ. ಮತ್ತೆ ಶ್ರವಣಬೆಳಗೊಳದಲ್ಲಿ ನಡೆದಂತಹ 81ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. 1 ಬಾರಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅವರು ಹೇಳಿಕೆ ಬಯಸ್ತೇನೆ. ಹಾಗಾಗಿ ಸಿದ್ಧಲಿಂಗಯ್ಯನವರ ಕವನಗಳು ಇವತ್ತಿಗೂ ಸಹ ವಾಸ್ತವದ ಸುಳ್ಳು ಬಯಕೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ನನ್ನ ಉದ್ಘಾಟನಾ ಭಾಷಣ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ವಕೀಲ ಹೇಮಾ ಸುಧಾರೆಡ್ಡಿ, ಸಿದ್ಧಲಿಂಗಯ್ಯನವರ ಕವಿತೆಗಳು ಆ ಕಾಲಕ್ಕೆ ಸಂಘಟನೆಯ ಚಲನೆಗೆ ಮುಖ್ಯವಾಗಿದ್ದವು ಎಂದರು. ಏನು ಉಳ್ಕೊಂಡಿಲ್ಲ. ಆದ್ರೆ ಒಂದು ವಿಷಯ ನಾನು ಹೇಳಕ್ ತಮ್ಮಲ್ಲಿ 79-80ನೇ ಸಾಲಿನಲ್ಲಿ ನಾನು ಮಕ್ಕಳು ಸಿದ್ಧಲಿಂಗಯ್ಯ ನೋಡಿದ್ದೆ. ಎಲ್ಲಪ್ಪ ಅಂತಂದ್ರೆ ಹುಣಸೇಕೋಟೆಯಲ್ಲಿ ಮನುಷ್ಯಮಂತ್ರ ಕಾಡಿಗೆ ಕಟ್ಟೆಗೆ ಒಬ್ಬರಿಂದ ಹುಣಸೇಕೋಟೆ ಮತ್ತೆ ನಾವು ಗುಂಡೂರಾವ್ ಸರ್ಕಾರದ ವಿರೋಧ ಮಾಡ್ಬೇಕಂತ ಪ್ರೊಸೆಷನ್ ಬರ್ತಾ ಇದೆ. ಆ ಪ್ರೊಸೆಷನ್ ಮೆರವಣಿಗೆ ಬರ್ಬೇಕಾದ್ರೆ ನನ್ನಷ್ಟು ಅವರು ಕುಡಿದ್ರು. ಈ ಜನ ಮಜ ನಿಂತ್ಕೊಂಡ್ರೆ ಕಾಣ್ತಿಲ್ಲ. ಅವ್ರು ಹೋಗ್ಬಿಡುದು ಎಲ್ಲಿ ಗೋಡೆ ನಿಂತಿದ್ದು ನೋಡ್ರಿ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂದ್ರೆ ಪೊಲೀಸರ ಕೂಟಿಗೆ ಬಂತು. ಈ ತರದ ನಾವು ಸ್ಲೋಗನ್ಸ್ ಪೊಲೀಸರ ಬೂಟಿಗೆ ಬಂತು, ನಾವು ಸ್ವಾತಂತ್ರ್ಯ ಬಂದ್ರೆ ಅವ್ರು ಬಂದಿದೆ ಅನ್ನೋ ಅವರ ಒಂದು ಕೆಚ್ಚನೆಯ ಭಾಷಣ ಮತ್ತು ಮಾತು. ಹಂಗೆ ಅವತ್ತಿಂದ ನಾವು ನೋಡ್ಕೊಂಡ್ಬಂದಂತೂ ಸಿದ್ಧಲಿಂಗಯ್ಯನ ಕವನಗಳು ಪ್ರಚಲಿತವಾಗಿದ್ದು ಹೊಲಮಾದಿಗರ ನಿಖಿಲರ ಬದಲರ ನನ್ನ ಮಕ್ಕಳನ್ನ ಆತ ಆಗಿದವಲ್ಲ ಅವರ ಕವಿತೆ ಎಲ್ಲ ಸಾಹಿತ್ಯಗಳಿಗೂ ಕೂಡ ಒಂಥರ ಎದೆ ಚುಚ್ಚದಂಗೆ ಇರ್ತಿದ್ವು. ಅದು ಪದ ಬಳಕೆ ಅವರು ಎಲ್ಲ ಸಾಹಿತ್ಯಗಳು ಕೂಡ ಸಿದ್ಧಲಿಂಗಯ್ಯನ ಕವನ ಸಂಕಲನ ಮತ್ತು ಅವರ ಪದ ಜೋಡಣೆ ಯಾರನ್ನೂ ಕೂಡ ಬಿಡ್ತಿರಲಿಲ್ಲ. ಏನಪ್ಪ ಇದು ಬೆಂಕಿ ಚೆಂಡದ ಮಾತುಗಳು ಬರೀತಾರೆ ಸಿದ್ಧಲಿಂಗಯ್ಯ ಅಂತ ವಾಗ್ಮಿ ಅಂತ ಕ್ಷೇತ್ರತೆ ಸಿದ್ಧಲಿಂಗಯ್ಯ ಇತ್ತು. MLC ಆಗಿದ್ದಾಗ ವಿಧಾನಸೌಧದಲ್ಲಿ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಏನೂ ಕಂಡುಹಿಡಿಯೋಕ್ಕಾಗಲಿಲ್ಲ, ಆದ್ರೆ ಜಾತೀಯತೆ ಮಾತ್ರ ಬಿಟ್ಟು ಕಂಡುಹಿಡಿದವರು ಇದು ಭಾರತ ದೇಶದವರು ಅಂತ ಯಾವುದಾದ್ರು ನಾಗಗಾಡು ಅವರು ಹಾಸ್ಯ ಚಟಾಕಿಗಳು ಮಾತಾಡ್ತಾನೆ ಜನಗಳಲ್ಲಿ ಮನಸ್ಪರಿವರ್ತನೆ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ಹಾಸ್ಯ ಚಟಾಕಿ ಹೇಳ್ತಾ ಇದ್ದೇನೆ ಈ ಸಮಾಜದ ಕಳಕಳಿ ಮತ್ತು ಸಮಾಜಕ್ಕೆ ಆಗ್ತಕ್ಕಂಥ ನೋವುಗಳ ಬಗ್ಗೆ ಸಿದ್ಧಲಿಂಗಯ್ಯರು ಬಹಳ ನಗುನಾಗ್ತಾನೆ ಮನ ಮುಟ್ಟುವಂತೆ ಮಾಡ್ತಾರೆ. ಅಂತ ವ್ಯಕ್ತಿ ಬಹಳ ಅವರ ಕವನ ಸಂಘಗಳು ಅವರ ಹಾಡುಗಳಿಂದಲೇ ಸಂಜಿ ಬಹಳ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತಾರೆ. ಅವರ ಹಾಡುಗಳು ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಆಡ್ತಾ ಸಂಘಟನೆ ಮಾಡ್ತಾ ಜನಸಂಘ ಸಂಸ್ಥೆ ಉತ್ತಮ ಸ್ಥಾನಕ್ಕೆ ಬಂದಿತ್ತು. ನಂತರದ ದಿನಗಳಲ್ಲಿ ಸಿದ್ಧಲಿಂಗಯ್ಯನವರು ಇತ್ತೀಚೆಗೆ ಅವರು ಸತ್ತ ಮೇಲೆ ಬಹಳಷ್ಟು ನಮ್ಮ ಬಂಡಾಯ ಸಾಹಿತ್ಯ ಸ್ವಲ್ಪ ಬಹಳ ಕಳೆಗುಂದಿದೆ.
ಆ ಥರದ ಇದರ ದಿಕ್ಕಿನಲ್ಲಿ ರಂಗನಾಥ್ ಅವರು ನಾನು ಪ್ರೇರೇಪಣೆ ಮಾಡ್ತೀನಿ, ಈ ದಿಕ್ಕಿನಲ್ಲಿ ಸ್ವಲ್ಪ ನೀವು ಚಾಲನೆ ಮಾಡಿದ್ರೆ ಒಳ್ಳೆಯದು ಅಂತ. ಅದಕ್ಕೆ ಸಿದ್ಧಲಿಂಗಯ್ಯನವರ ಅವರ ಶ್ರಮ ಮತ್ತು ಅವರ ಬರವಣಿಗೆ ಎಲ್ಲೆಲ್ಲೂ ಕೂಡ ಕಾಣಾಡ್ತದೆ. ಅವರು ಹುಟ್ಟುಹಬ್ಬ ಅವ್ರು ಬದುಕಿದ್ದಾಗಲೂ ಮಾರಾಟ ಒಂದು ಸರಿನೂ ಮಾಡಲಿಲ್ಲ ಪಾಪ. ಅವರು ಸತ್ತಾಗ ಇದೇ ಪ್ರಪ್ರಥಮವಾಗಿ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದು ಒಂದು ಸಂತೋಷದ ಒಂದು ವಿಷಯ ಅಂತ ಹೇಳ್ತಾ, ಮತ್ತೆ ಸಿದ್ಧಲಿಂಗಯ್ಯನು ಎಲ್ಲ ಬಂಡಾಯ ಸಾಹಿತಿಗಳ ಜೊತೆ, ಎಲ್ಲ ದಲಿತ ಸಂಘರ್ಷ ಸಮಿತಿ ಒಡನಾಡಿಗಳ ಜೊತೆ ದೇವರೂರು ಮಹಾದೇವ, ಪ್ರೊಫೆಸರ್ ಕೃಷ್ಣಪ್ಪ ಅವರು, ಗೋವಿಂದಯ್ಯ, ಕೆ ರಾಮಯ್ಯ, ಇವರೆಲ್ಲ ಒಡನಾಡಿಗಳಲ್ಲಿ ಸಿದ್ಧಲಿಂಗಯ್ಯರು ಇವರೆಲ್ಲ ಒಡನಾಡಿಗಳು ಕೂಡ್ಕೊಂಡು ಒಂದು ಸಮಸ್ಯೆನ, ಒಂದು ಹೋರಾಟದ ದಿಕ್ಕನ್ನ ಮತ್ತು ಒಂದು ಸಮಸ್ಯೆನ ಬಗೆಹರಿಸಕ್ಕೆ ಮಾಡಿದ್ರು. ಸಿದ್ಧಲಿಂಗಯ್ಯರು ಸುಲಭವಾಗಿ MLC ಆಗ್ತಿರಲಿಲ್ಲ, ಸುಮ್ಮನೆ ಮಾಡ್ತಿರಲಿಲ್ಲ. ಅವಾಗ ರಾಮಕೃಷ್ಣ ಹೆಗಡೆ ಸರ್ಕಾರ ದಲಿತ ಸಂಘರ್ಷ ಸಮಿತಿಗೆ ಬಹಳ ಒತ್ತು ಕೊಟ್ಟಿತ್ತು. ಇವರು ಬಹಳ ಹೋರಾಟದ ನ್ಯಾಯಪರ ಹೋರಾಟ ಮಾಡ್ತಾರೆ, ಸಮಾಜಕ್ಕೆ ಕಳಕಳಿ ಇಲ್ಲ ಅಂತದ್ದು, ಇವರು ನಿಸ್ವಾರ್ಥ ಯಾವುದು ಆಸೆ ಅಂಶ ಅಂತ ಆ ದಿಕ್ಕಿನಲ್ಲಿ ಸಿದ್ಧಲಿಂಗಯ್ಯನ MLC ಮಾಡ್ತಾರೆ ಹೊರತು ಇನ್ಯಾವುದೇ ಕಾರಣದಿಂದ ಅವ್ರು ಕೊಡಲೇಬೇಕು ಅಂತಿರಲಿಲ್ಲ. ಯಾಕಂದ್ರೆ ಯಾವಾಗಿದ್ರು ಸರ್ಕಾರ ವಿರುದ್ಧವಾಗಿ ಮಾತಾಡೋದನ್ನ ಸರ್ಕಾರಕ್ಕೆ ಒಳಗಡೆ ಸೇರಿಸ್ಕೊಳ್ತಾರೆ, ಎಲ್ಲೂ ಸೇರಿಸ್ಕೊಳ್ಳಲ್ಲ. ಆದರೂ ಸಿದ್ಧಲಿಂಗಯ್ಯರಿಗೆ ಅವಕಾಶ ಕೊಟ್ಟು ಸಿದ್ಧಲಿಂಗಯ್ಯರು ತನ್ನ ಕಾರ್ಯವ್ಯಾಪ್ತಿನಲ್ಲಿ ಸಮಾಜಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಆಗುವಂಥ ಅನುಕೂಲ ಅವರು ವ್ಯಾಪ್ತಿನಲ್ಲಿ ಮಾಡಿದರು ಅಂತ ಹೇಳ್ತಾ ಇಷ್ಟು ಹೇಳ್ತಾ ಇಷ್ಟು ಮಾತಾಡಲು ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ಅಧ್ಯಕ್ಷರಿಗೆ ಹೊಂದಿಸಿ ನಾನು ಮಾತಾಡ್ತೀನಿ. ಹರಳೆಯ ಮಠದ ಮರಿರಂಗಯ್ಯ ಸ್ವಾಮೀಜಿ ಮಾತನಾಡಿ, ಸಂಘಟನೆಗಳು ಒಗ್ಗೂಡುವ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಿದೆ ಎಂದರು. 3 ದಿನ ಕುರಿತು ಮುಖ್ಯ ಅಲ್ಲ, ಆದರೆ ನಾವು ಸಹ 18 ವರ್ಷ ನಾವು ನಿರೂಪಕ ಸಂಘಟನೆ ಮಾಡಿ ಯಾಕೋ ಬೇಸತ್ತು, ಅದು ರೆಡ್ ಸಂಸ್ಥೆ ಒಳಗಿದ್ದೀವಿ ನಾವು. ಅದೇ ಹಾಡುಗಳು, ಬೀದಿ ನಾಟಕಗಳು, ರೂಪಗಳು ಎಲ್ಲವೂರಲ್ಲೂ ನಾವು ಭಾಗವಹಿಸಿ ಅವತ್ತಿನ ಕಾಲದ ಸಾಕ್ಷರತೆ ಒಳಗೆ ಇಡೀ ಟೀಮ್ಗೆ ನಾವು ನಂಬರ್ 1 ಆಗಿ ನಾವು ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳು ನಿರ್ವಹಿಸಿದ್ವಿ. ಹೋರಾಟದಲ್ಲಿ ಇಡೀ ಹೊಳಗೆರೆ, ತುಮಕೂರು, ಮಡಿಕೇರಿ ಎಲ್ಲ ತಾಲೂಕು ಹೆಚ್ಚಿನದಾಗಿ ನಾವು ರೋಡ್ ಎಲ್ಲ ಪೊಲೀಸರು ಹಿಂದಕ್ಕೆ ರೋಡ್ ಉಳಿಸಾಕಿದಂತ ಅದೆಲ್ಲ ಹೇಳ್ಬೇಕು. ಸಾಕಷ್ಟು ಏನೋ ಸ್ವಲ್ಪ ತಲೆ ಎತ್ಕೊಂಡು ತಿರ್ಗಕ್ಕೆ ಅವಕಾಶ ಇಲ್ಲ. ಅಷ್ಟು ಬಿಟ್ಟರೆ ಈ ಒಟ್ಟು ನಮ್ಮ ಒಳಗೆ ಬೀದಿ ಬಂದಿಲ್ಲ. ಬೀದಿ ಬಂದ್ರೆ ನಮಗೆ ಉಳಿಗಾಲ ಅಂತ ಅವ್ರಿಗೆ ಗೊತ್ತು, ಆದ್ರೆ ಒಳಗೆ ಇರ್ತಾರೆ ಅವ್ರ ಬೆಂಕಿ, ಇದು ಸತ್ಯ. ಆ ಸೂರ್ಯನಾಥ್ನಲ್ಲಿ ಗಡ್ಡೆ ನೋಡ್ಕೊಂಡಾಗ ಇವತ್ತು ಅಷ್ಟ ಒಂದು ಕಷ್ಟ ಅಲ್ಲೇ ನಮ್ಮ ದಿಕ್ಕಿನಿಂದ ಇರ್ಬೋದು, ಬೇರೆ ಕಡೆ ಇದ್ದೀವಿ. ಹಂಗಾಗಿ ಸ್ವಲ್ಪ ಸೊಡ್ಲ ಆಗಿತ್ತು ಸಂಘಟನೆ. ನೇರವಾಗಿ ಹೇಳ್ಬೇಕು ಅಂದ್ರೆ ಅವಾಗಿನ ಸಂಘಟನೆಗೂ ಈಗಿನ ಸಂಘಟನೆಗೂ ಸ್ವಲ್ಪ ಸೊಡ್ಲಿತ ಆಗಿದೆ. ಗ್ರಿಪ್ ಇಲ್ಲ, ಸಾಲಕ್ಕೆ ನಾವೆಲ್ಲ ಬಡಪಾಯಿಗಳು, ಸ್ವಇಚ್ಛೆಯಿಂದ ಭಾಗವಹಿಸಕ್ಕಾಗಲ್ಲ, ಹಲವಾರು ಕಾರಣಗಳಿವೆ. ಆಗ ಸ್ವಲ್ಪ ಸಂಘಟನೆನ ನೀವು ಬಲಪಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನಗೂ 2 ಮಾತಾಡೋಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಶರಣಾರ್ಥಿ ಅಂತ ಜೈ ಹಿಂದ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬೆಲ್ಲದಮಡು ಕೃಷ್ಣಪ್ಪ, ಕವಿ ಸಿದ್ಧಲಿಂಗಯ್ಯನವರ ಕವಿತೆಗಳು ದಲಿತ ಚಳುವಳಿ ದಿಕ್ಕನ್ನು ಬದಲಾಯಿಸಲು ಕಾರಣವಾಗಿದ್ದವು. ಅವರ ಬೆಂಕಿ ಭಾಷಣಗಳು ನಮ್ಮಲ್ಲಿ ಛಲವನ್ನು ಮೂಡಿಸಿತ್ತು ಎಂದರು. ದಲಿತ ಸಂಘರ್ಷ ಸಮಿತಿ ಎಂದಿಗೂ ಆಲದ ಮರ ಎಂದರು. ಪ್ರಮುಖವಾಗಿ ನಾನು ತಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ. ಇನ್ನೊಂದು ವಿಚಾರ ಅಂದರೆ, ನಾವು 50 ವರ್ಷ ದಲಿತ ಸಂಘರ್ಷ ಕೆಲಸ ಮಾಡಿದ್ದೀವಿ. ನಮ್ಮ ಸ್ವಾಮೀಜಿಗಳಲ್ಲಿ ಸ್ವಲ್ಪ ಚಳುವಳಿ ಸರಳೀಕರಣ ಆಗಿರ್ಬೋದು, ನಾನಾ ಕಾರಣಕ್ಕೆ ಪ್ರಥಮ ದರ್ಜೆಯ ನಾಯಕರು ಸಾಲಿನೊಂದಿಗೆ ಸೇರಿದ ಮೇಲೆ 2ನೇ ಸಾಲಿನ ನಾಯಕರು ಮತ್ತೆ ಜಾತಿಯ ಪ್ರಭಾವ, ಹಣದ ಕೈಲಿ, ಆಮೇಲೆ ಸ್ವಾರ್ಥ, ನಾಯಕತ್ವದ ಪ್ರತಿಷ್ಠೆ, ಓಲೈಕೆ ರಾಜಕಾರಣ, ಎಲ್ಲದರಿಂದ ಮನಸ್ಸನ್ನು ಸಿದ್ಧಾಂತವಾಗಿ ಇಟ್ಕೊಳಕ್ಕಾಗದೆ ಮನುಷ್ಯನ ಆಸೆಗೆ ಕೊನೆಗೆ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಆದ್ರೂ ದಲಿತ ಚಳುವಳಿ ಒಂದು ಆಲ್ಮೂಲ ಮತ್ತು ಎಲ್ಲ ರೀತಿಯ ಕೊಂಬೆಗಳೆಲ್ಲರೂ ಬೆಳ್ಕೊಂಡಿದ್ದೇವೆ. ಮೂರನೇದು
ನಾನು ನನ್ನ ಎರಡನೇ ಮಗನ ಮದುವೆ ವಿಚಾರದಲ್ಲಿ 14-15 ಮದುವೆ ಇಲ್ಲೇ ಕೆ ಯು ಭವನದಲ್ಲಿ ನಾನು ಒಂದು ತಿಂಗಳಿಂದ ತುಂಬ ಬ್ಯುಸಿ ಇದ್ದೀನಿ. ಈಗಲೂ ಈ ತಿಂಗಳು ಪೂರ್ತಿ ಬ್ಯುಸಿ ನಾನು. ಆದರೂ ನಮ್ಮ ನನ್ನದವರು ನಾನು ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಅಭಿಮಾನ ಇಟ್ಟಿರ್ಬೋದು. ಕಾರಣ ಈ ಚಿಕ್ಕ ವಯಸ್ಸಿನಲ್ಲಿ ಈ ವಕೀಲಿಗಿರಿ ಮಾಡಿಕೊಂಡು ಅವರು ಬಂದಿರೋ ಅವರು ಗೊತ್ತಾಗಿ ಬಂದಿರೋ ಇದು ಶ್ರಮದ ಜೀವನ, ಪಟ್ಟ ಕಷ್ಟ ಅವ್ರ ಸಂದರ್ಭ ಕೇಳೋದು. ಆಮೇಲೆ ಈ ಚಿಕ್ಕ ವಯಸ್ಸಿನಲ್ಲಿ ವಕೀಲ ವೃತ್ತಿ ನೋಡಿಕೊಂಡು ಭಾಳ ವಿಭಿನ್ನವಾದಂಥ ಸಾಹಿತ್ಯ ಬರೀತಿದ್ದಾರಲ್ಲ, ಅದಕ್ಕೆ ನನಗೆ ಭಾಳ ಸಂತೋಷ. ವಿಶೇಷವಾಗಿ ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ.